ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧೈ. ನೋಡಿ, ವಿಶೇಷವಾಗಿ 6ನೇ ತಾರೀಕು 3ನೇ ತಿಂಗಳು 2026 ಶುಕ್ರವಾರ, ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ. ವಿಶೇಷವಾಗಿ ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಗಣಪತಿಯನ್ನು ಬಾಲಚಂದ್ರ ಗಣಪತಿ ಅನ್ನುವಂಥ ಹೆಸರಿನಿಂದ ಪೂಜಿಸಬೇಕಂತೆ. ಆಗಮ ಪೀಠದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿ ಮಾಡೋರು ಇರುವಂಥ ಗಣಪತಿಗೆ ಬಾಲಚಂದ್ರ ಅನ್ನುವಂಥ ಹೆಸರಿನಿಂದ ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿ ಈ ದಿನ ಪಂಚಕಜ್ಜಾಯ, ಚಕ್ಕುಲಿ ಹಾಗೂ ವಿಶೇಷವಾಗಿ ಗಣಪತಿಗೆ ಇಷ್ಟವಾದಂತಹ ಮೋದಕವನ್ನು ನೈವೇದ್ಯವನ್ನು, ಅಥವಾ ಸಾಧ್ಯವಾಗದೇ ಇರದವರು ಕಡಲೆಕಾಳನ್ನು ನೈವೇದ್ಯ ಮಾಡಬೇಕು. ವಿಶೇಷವಾಗಿ ಈ ದಿನ ಬೆಳಗ್ಗೆಯಿಂದ ಸಂಧ್ಯಾಕಾಲದ ತನಕ, ಚಂದ್ರೋದಯ ತನಕ ಉಪವಾಸವಿದ್ದು ಸಂಕಷ್ಟಹರ ಚತುರ್ಥಿಯನ್ನು ಮನೆಯಲ್ಲೇ ಪೂಜಿಸಿ, ಆಫೀಸು ಕೆಲಸಕ್ಕೆ ಹೋಗೋರು ಎಷ್ಟು ಸಾಧ್ಯವೋ ಅಷ್ಟು ಪೂಜೆಯನ್ನು ಮಾಡಿ, ಸಂಧ್ಯಾಕಾಲದಲ್ಲಿ ಮನೆಗೆ ಬಂದು ಕೈಕಾಲುಗಳನ್ನು ತೊಳೆದು ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ವ್ರತದ ಕಥೆಯನ್ನು ಕೇಳಿ ಚಂದ್ರ ದರ್ಶನ ಮಾಡಿ, ವಿಶೇಷವಾಗಿ ಚಂದ್ರ ದರ್ಶನ 8 ಗಂಟೆ 59 ನಿಮಿಷಕ್ಕಿದೆ. ಗಣಪತಿಯನ್ನು ಪೂಜಿಸಿದ ಮೇಲೆ ಚಂದ್ರ ದರ್ಶನ ಮಾಡಿ ಅನಂತರ ಫಲಹಾರವನ್ನು ಸ್ವೀಕರಿಸಬೇಕು. ಶುಭವಾಗಲಿ, ಒಳ್ಳೆಯದಾಗಲಿ.